ಕರ್ನಾಟಕದಲ್ಲಿ 11 ಮಕ್ಕಳ ಬಲಿಯಾಗಿದೆ. 70ಕ್ಕಿಂತ ಹೆಚ್ಚು ಜನ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಎಲ್ಲಾಗಿದ್ದಾರೆ ಗೊತ್ತಿಲ್ಲ. ನಾನೇ ಬೌರಿಂಗ್ ಹಾಸ್ಪಿಟ್ಲ್ ಹೋದೆ. 2 ಮಕ್ಕಳು, ಒಬ್ಬ BCom ಓದ್ತಿದ್ದಾನೆ, ಇನ್ನೊಬ್ಬ BBA ಓದ್ತಾ ಇದ್ದಾನೆ, ಒಬ್ಬ ತರೀಕೆರೆ ಅವನು, ಒಬ್ಬ KR ಪುರಂ ಅವನು. ಕಾಲು ಮುರಿದಿದೆ. ನಾನು ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿ ಹೇಳಿದೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ, ಅವರನ್ನ ಯಾವುದಾದ್ರೂ ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸಿ, ಅವರ ಭವಿಷ್ಯ ಇದೆ. ಮಲೇರಿಯಾ ಇರುವಂತ ಒಂದು ಮಗುವಿನ ಕಾಲು ಮುರಿದ್ರೆ ನಾಳೆ ಅವನು ಯಾವುದಕ್ಕೂ ಲಾಯ್ಕಿಲ್ಲ ಅಂದ್ರೆ ಏನಾಗುತ್ತೆ? ಸತ್ತವರು ಸತ್ತಿದ್ದಾರೆ, ನೀವು ಕೊಂದಾಯ್ತು. ಆದ್ರೆ ಬದುಕಿರುವವರಿಗಾದ್ರೂ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ಒಳ್ಳೆಯ ಎಲುಬು ತಜ್ಞರ ಹತ್ರ, ನಾವೇನು ಬೌರಿಂಗ್ ಕೆಟ್ಟದು ಅಂತ ಹೇಳಲ್ಲ, ಅಲ್ಲಿ ಡಾಕ್ಟರ್ ಕೂಡ ರಜೆಯಲ್ಲಿದ್ರು. ಆದ್ರೆ ನೀವು ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಸರ್ಜರಿ ಮಾಡಿಸಿ ಅಂತ ನಾನೇ ಫೋನ್ ಮಾಡಿ ಹೇಳಿದೆ ಚೀಫ್ ಸೆಕ್ರೆಟರಿಗೆ. ಚೀಫ್ ಸೆಕ್ರೆಟರಿ ಹೇಳ್ತಾರೆ ಅಲ್ಲಿ ಯಾರೂ ಇಲ್ಲ. ನಾನು ಬೆಳಿಗ್ಗೆ ನೋಡಿ ಬಂದಿದ್ದೀನಿ, 1 ಅವರ್ ಮೇಲೆ ನಾನು ಫೋನ್ ಮಾಡ್ತೀನಿ, ಇವ್ರು ಯಾರಿಗೂ ಮಾಹಿತಿ ಇಲ್ಲ. ಅಂದ್ರೆ ಈ 70 ಜನ ಎಲ್ಲೋದ್ರು? ಆ 70 ಜನರಲ್ಲಿ ಎಷ್ಟು ಜನಕ್ಕೆ ಸೀರಿಯಸ್ ಇದೆ? 11 ಜನ ಸಾಯ್ಬೇಕು ಅಂದ್ರೆ ಇನ್ಯಾರಿಗೋ ಸೀರಿಯಸ್ ಇರಬೇಕು. ಎಲ್ಲಿದ್ದಾರೆ ಅವರು? ಅದನ್ನು ಇವತ್ತು ಸರ್ಕಾರ ಮುಚ್ಚಿ ಹಾಕ್ತಾ ಇದೆ. ಅವರ ಪ್ರಾಣಕ್ಕೂ ಬೆಲೆ ಇಲ್ಲ. ವೈದೇಹಿಗೆ ಹೋಗಿದ್ದೆ ನಾನು, ಅಲ್ಲಿ ಕೇಳಿದೆ ಯಾರು ಬಿಲ್ ಕಟ್ಟಿದ್ದಾರೆ ಇಲ್ಲಿ ತನಕ ನಿನ್ನೆಯಿಂದ ಅಂತ ಹೇಳಿ. ಆ ಕುಟುಂಬ ಬಿಲ್ ಕಟ್ಟಿತ್ತು. ಸರ್ಕಾರ ಹೇಳುತ್ತೆ ನಾವು ಖರ್ಚು ನೋಡ್ತೀವಿ. ಅದು ಯಾವಾಗ ಕೊಡ್ತೀರಿ ಅದನ್ನಾದ್ರೂ ಹೇಳಿ. ಒಂದು ಹೆಣ್ಮಗಿನ ಪೂರ್ತಿ ಗರ್ಭಕೋಶಕ್ಕೆ ತೊಂದರೆ ಆಗಿದೆ, ತುಳಿದಿದ್ದಾರೆ. ಡಿಗ್ರಿ ಓದುವಂತ ಹೆಣ್ಮಗಳದು ತಾಯಿ ಅಳ್ತಾ ಕೂತಿದೆ, ತಾಯಿ ಡಿಪ್ರೆಷನ್ಗೆ ಹೋಗಿದೆ ವಿದಿನ್ 1 ಡೇ. ಆದ್ರೆ ಈ ಸರ್ಕಾರದವರು ಒಬ್ರು ಹೋಗಿ ಅಲ್ಲಿ ನೋಡಲ್ಲ, ಒಂದು ಪೊಲೀಸ್ ಇಲ್ಲ. ಅಲ್ಲಿ ಹೋದ್ರೆ ಪೇಷಂಟ್ ಎಲ್ಲಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ. ಇದು ಸರ್ಕಾರದ ವ್ಯವಸ್ಥೆ. ನಾನು ಹರೀಶ್ ಹೋಗಿದ್ವಿ, ಯಾರಾದ್ರೂ ಒಬ್ರು ಇದ್ರ ಅಲ್ಲಿ? ನಾವೇ ಬೆಂಚ್ ಹೋಗಿ ಎಲ್ಲಿದ್ದಾರಪ್ಪ ಪೇಷಂಟ್ ಅಂತ ಕೇಳುವ ಪರಿಸ್ಥಿತಿ ಬಂತು. ಎಲ್ಲಿದ್ದಾರೆ ನಮ್ಮ ಪೇಷಂಟ್, ಅಡ್ಮಿಟ್ ಆಗಿದ್ದಾರೆ, ಎಲ್ಲಿದ್ದಾರೆ? ಅದರಲ್ಲಿ ಒಬ್ಬ ಉಡುಪಿ ಅವನು. ಅದಕ್ಕಾಗಿ ಇವತ್ತು ನಾನು ಆಗ್ರಹ ಮಾಡ್ತಾ ಇರುವಂತದ್ದು, ಈ ಸರ್ಕಾರ ಅಧಿಕಾರಿಗಳ ತಲೆಯನ್ನು ಕೊಡುವುದಲ್ಲ. ಏನ್ ತಪ್ಪು ಮಾಡಿದ್ರಪ್ಪ ಅವರು? ಕಾರ್ಯಕ್ರಮ ಮಾಡಬೇಡಿ ಅಂದವರನ್ನ ನೀವು ಸಸ್ಪೆಂಡ್ ಮಾಡ್ತೀರಿ. ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಮೇಲೆ ಬಿದ್ದು ಕುಟುಂಬದವರನ್ನ, ಪರಿವಾರದವರನ್ನ, ಅವ್ರು ಎಲ್ಲೆಲ್ಲಿದ್ರು ಅವರನ್ನು ಕರೆಸಿದವರಿಗೆ ಇವತ್ತೇನು ಶಿಕ್ಷೆ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕೈಗೆ ರಕ್ತ ಅಂಟಿಕೊಂಡಿದೆ, ನೀವು ತೊಳ್ಕೊಳಕ್ಕಾಗಲ್ಲ. ರಾಜ್ಯದ ಜನ ನೋಡ್ತಾ ಇದ್ದಾರೆ, ವ್ಯವಸ್ಥೆ ನೋಡ್ತಾ ಇದೆ, ದೇವರು ನೋಡ್ತಾ ಇದ್ದಾರೆ. ನೀವು ಮಾಡಿರುವಂತ ತಪ್ಪಿಗೆ, ನಿಮ್ಮ ಪ್ರಚಾರದ ಹುಚ್ಚಿಗಾಗಿ, ಅಥವಾ ನೀವು ಯಾರಾದ್ರೂ ಪಾರ್ಟ್ನರ್ಸ್, ಅದು ನಂಗೆ ಗೊತ್ತಿಲ್ಲಪ್ಪ, ಯಾರಾದ್ರೂ ಅದಕ್ಕೂ ಇನ್ನೂ ಮುಂದೆ ಕೈ ಹಾಕೋರಿದ್ದೀರಾ ಅಂತ ಹೇಳಿ. ಫ್ರಾಂಚೈಸ್ ಓನರ್ಸ್ ಯಾರಾದ್ರೂ ಆಗ್ತೀರಾ ಅದು ಗೊತ್ತಿಲ್ಲ. ಇದು ಏನಾದ್ರೂ ಮುಂದಿನ ದೃಷ್ಟಿಕೋನ ಇಟ್ಕೊಂಡು ಏನಾದ್ರೂ ಭಾರಿ ಪ್ರಚಾರ ತಗೊಳ್ಳೋಣ ಅಂತ ಹೋಗಿದ್ದೀರಾ? ಯಾಕೆಂದ್ರೆ ಈ ರಾಜ್ಯದಲ್ಲಿ ಏನ್ ಬೇಕಾದ್ರೂ ನಡಿಬಹುದು ಅಂತ ಪರಿಸ್ಥಿತಿ ಇವತ್ತಿದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ದಮ್ಮಿದ್ರೆ, ನಿಮ್ಗೆ ಶಕ್ತಿ ಇದ್ರೆ, ನಿಮ್ಮ ಹತ್ರ ಕಾಂಗ್ರೆಸ್ ನಾಯಕರು ಇಲ್ವಪ್ಪ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡೋಕೆ? ಖಾಲಿ ಆಗಿದ್ಯಾ ಕರ್ನಾಟಕ? ಕಾಂಗ್ರೆಸ್ ಖಾಲಿ ಆಗಿದ್ಯಾ? ನಾನು ರಾಹುಲ್ ಗಾಂಧಿಗೆ ಕೇಳಕ್ ಇಚ್ಛೆ ಪಡ್ತೀನಿ, ಆರ್ ಯು ಬ್ಯಾಂಕ್ರಪ್ಟ್? ನಿಮ್ಮ ಹತ್ರ ನಾಯಕರೇ ಇಲ್ಲ, ಕೇವಲ ಸಿದ್ದರಾಮಯ್ಯ ಮತ್ತು DK ಇದ್ದಾರೆ ಅಷ್ಟೇನಾ? ಮಾಡಿ ಬೇರೆಯವರನ್ನ, ಇವರ ಮೇಲೆ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಿ, ಆವಾಗ ನಿಮ್ಮ ತಾಕತ್ ಗೊತ್ತಾಗುತ್ತೆ. ಜಗತ್ತಿಗೆಲ್ಲ ಹೋಗಿ ನೀವು ಭಾರತದ ವಿರುದ್ಧ ಮಾತಾಡ್ಬೋದು, ಆದ್ರೆ ನಿಮ್ಮವರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಕ್ಕೆ ನಿಮ್ಮ ಹತ್ರ ಶಕ್ತಿ ಇಲ್ವಾ? ಈ ಪ್ರಶ್ನೆಯನ್ನ ನಾನು ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಕೇಳ್ತಾ ಇದ್ದೀನಿ. ಎಲ್ಲದಕ್ಕೂ ಓಡಿ ಬರ್ತಿದ್ರು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಈಗ ಎಲ್ಲಿದ್ದೀರಿ? ಎಲ್ಲಿ ಅಡಗಿಕೊಂಡಿದ್ದೀರಿ? ವೇರ್ ಆರ್ ಯು? किधर है आप? आइए कर्नाटका, इधर क्या चल रहा है एक बार देखिए। कितना परसेंटेज का सरकार है, क्या क्या गलत कर रहे हैं, किस किस को मार रहे हैं, कौन कौन मर रहे हैं, एक बार आंकड़ लीजिए। मैं कर्नाटका का कांग्रेस के बारे में दिल्ली में कितना भी बात करो वो सुनते नहीं है, क्योंकि
Karnataka Congress government is ATM for Delhi High Command. कर्नाटका का सरकार दिल्ली के लिए एटीएम है, इसीलिए आप चुप है, इसीलिए आप बात नहीं कर रहे हैं। आइए इधर, 11 लोग कैसे मरा, क्यों मरा, इसके पीछे कौन है, कौन गलत किया, एक बार आप आंकड़ लेना, आप कार्रवाई करना, तब आप हाईकमांड है, नहीं तो